ಹೋಗ್ರು ಹೋಗ್ರು ನನಗೆ ಏಯ್ ಬಾಲ್ಗೆ ಹಾಕ್ಬಿಡ್ತೀನಿ ಒಬ್ಬೊಬ್ಬರಿಗೆ ಕರ್ಕೊಂಡೋಗಿ ಮನುಷ್ಯರಾಗಿ ಹುಟ್ಟಬಾರ್ದ್ರಿ. ಮನುಷ್ಯರಾಗಿ ಹುಟ್ಟಿದ್ರು ಬ್ರಾಹ್ಮಣರಾಗಿ ಹುಟ್ಟಬಾರ್ದು. ಬ್ರಾಹ್ಮಣರಾಗಿ ಹುಟ್ಟಿದ್ರು ಹಾಳಾದ ಸಂಸಾರ ಇರಬಾರ್ದ್ರಿ. ನನಗೂ ಮದುವೆ ಆಗಿ 9 ವರ್ಷ ಆಯ್ತು. ನಮ್ಗೊಂದು ಹುಳ ಹುಟ್ಟೋದು ಬೇಡವಾ? ನಮ್ಮ ಅಪ್ಪ ನಮ್ಮವ್ವ ಬೇಡ ಬೇಡ ಅಂತಂದ್ರು ನಮ್ಮ ವಂಶ ಬೆಳೀಲಿ ಅಂತ ಇನ್ನೊಂದು ಮದುವೆ ಮಾಡಿಬಿಟ್ರು. ಮದುವೆ ಮಾಡಿ ಹೊಸಲು ತುಳಿಯೋದೇ ತಡ. ಅವಳಿಗಾಗ್ತವೆ ಅಂತ ಇವಳಿಗೆ, ಇವಳಿಗಾಗ್ತವೆ ಅಂತ ಅವಳಿಗೆ. ಅವಳಿ ಜವಳಿ ಮೇಲೆ ಶುರು ಆಗ್ಬಿಟ್ಟು ಅವಳಿ ಜವಳಿ ಮೇಲೆ ನಡು ಮನೇಲಿ ಕೆಮ್ಮಿದ್ರೆ ಹುಡುಗಿಯ ಮೇಲೆ ಒಂದು ಮಗು ಆಡ್ತೈತೆ. ಅದಕ್ಕೆ ಈ ನಡುವೆ ಕೆಮ್ಮೋದೇ ಬಿಟ್ಬಿಟ್ಟಿದ್ದೀನಿ. ಏ ಹೋಗ್ರು, ನಮ್ ಚಿಟ್ಟು ಶಾಸ್ತ್ರಿಗಳು ಬರ್ತೀವಿ ಅಂತ ಹೇಳಿದ್ರು. ಓ ನಮಸ್ಕಾರ ಶಾಸ್ತ್ರಿಗಳಿಗೆ. ಮಕ್ಕಳ ವಿಚಾರ ಬಿಟ್ರೆ ಇನ್ನೇನು ಗೊತ್ತಿಲ್ವ ನಿಮಗೆ? ಏನು ಮಾಡೋದು? ಅಯ್ಯೋ, ಆ ಮಕ್ಕಳು ನಿಮ್ಮನ್ನೇ ಕಾಯ್ಕೊಂಡು ಅಲ್ಲಿ ನಿಂತವೆ. ಆ ತಾಯಿನ ಬೈದು ಕಳಿಸ್ಬಿಟ್ರಿ, ಕರ್ಕೊಂಡು ಹೋದ್ರು. ಈಗ ವಿಚಾರ ಗೊತ್ತೇ ನಿಮಗೆ? ಏನ್ ಶಾಸ್ತ್ರಿಗಳೇ? ಶ್ರೀರಾಮಚಂದ್ರ ಪ್ರಭುಗಳಿಗೆ ಪಟ್ಟಾಭಿಷೇಕ. ಸೀತಾಮಾತೆಯವರು ತುಳಸಿ ಪೂಜೆ ಮಾಡಿ ನಮ್ಮಂತ ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಗಳನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಎಲ್ಲ ಸಂಪೂರ್ಣವಾಗಿ ಆಗುತ್ತೆ. ಸಮಾಧಾನ. ಭೋಜನ ಇಲ್ಲದೆ ಇರುತ್ತೀಯ, ರಾಜರ ಆತಿಥ್ಯ ಅಂದ್ರೆ ಹೋಗೋಣವೇ? ಹಾ, ವೇಳೆ ಆಗುತ್ತೆ, ನಡೀರಿ ಹೋಗೋಣ.
ತಾಯಿ ಜಗಜ್ಜನ್ಮಾಂತರ ಕಾರಣ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನಿಗೆ ಆಯಸ್ಸು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಸಕಲ ಐಶ್ವರ್ಯವನ್ನು ಕೊಟ್ಟು ಕರುಣಿಸಿ ಕಾಪಾಡು ತಾಯಿ ಕಾಪಾಡು. ಈ ದಿವಸ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕದ ಮಹೋತ್ಸವವು. ಆಹಾ, ಎಂತಹ ಹರ್ಷವಾದ ವಾರ್ತೆ ಇದು. ಈ ಸುಸಂದರ್ಭದಲ್ಲಿ ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗುವೆ. ಇದು ರತ್ನ ಇದು दीर्घ सुमंगली भव, दीर्घायुष्मान भव, सकल इष्टार्थ प्राप्तिरस्तु. ಈ ದಿನ ಜಾನಕಿಯು ನನ್ನ ಪಟ್ಟಾಭಿಷೇಕವೆಂದು ಭೂಸುರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿರುವುದು. ಈಗ ನನ್ನ ಬಳಿಗೆ ಸೀತಾ ಸೀತಾ विशाल
ಜಾನಕಿ ಸಖಗೇನೋ ಸಂತೋಷವಾಗಿದೆ ಸಖಗೇನೋ ಸಂತೋಷವಾಗಿದೆ ಬಹುಕಾಲ ರಾಮನಿಗೆ ಕೀರಿದೆ ಸಖಗೇನೋ ಸಂತೋಷವಾಗಿದೆ ರಮಣ ರಾಮನು ಸಹಜ ಸುಂದರನು ಸರಿ ಸಮರಿಲ್ಲದೆ ರಮಣ ರಾಮನು ಸಹಜ ಸುಂದರನು ಸರಿ ಸಮರಿಲ್ಲದೆ ಮರದಿಹನು ಆರಿಸಿ ರಾಮನ ಜೀಕಾರ ಆರಿಸಿ ರಾಮನ ಜೀಕಾರ ನಲಿಯುವೆ ಮನಸಾರ ನೋಡುತ್ತೆ ನಲಿಯುವೆ ಮನಸಾರ ಸಖಗೇನೋ ಸ್ವಾಮಿ ಜಾನಕಿ ಎನ್ನ ಸಖಗೇನೋ ಸಂತೋಷವಾಗಿದೆ ಸ್ವಾಮಿ ಸೀತಾ ಇದೇನಿದು ಈ ದಿವಸ ನಿಮ್ಮ ಪಟ್ಟಾಭಿಷೇಕವಲ್ಲವೇ ಹರಳಿದ ಕೆಂದಾವರೆಂತಿರಬೇಕಾದ ಈ ನಿಮ್ಮ ಮುಖ ಕಮಲವು ಇಂದು ಬಾಡ ಕಳೆಗೊಂಡಿರುವುದಲ್ಲ ಕಾರಣವೇನು ನನ್ನ ಬಳಿಯಲ್ಲಿ ತಿಳಿಸಬಾರದೆ ಜಾನಕಿ ಸ್ವಾಮಿ ಲೋಲನೆ ನೀ ಚಿಂತೆಯ ಮಾಡುವುದೇನಿದು?
ಜಾನಕಿ ಸೀತಾ ದಶರಥ ತಾನು ಸುತ ಭರತನಿಗೆ ರಾಜವನ ದಶರಥ ತಾನು ಸುತ ಭರತನಿಗೆ ರಾಜವನ ಅತಿಶಯದಲ್ಲಿ ಕನು ಕೇಳಿಸುತ್ತೆ ಅತಿಶಯದಲ್ಲಿ ಕನು ಕೇಳಿಸುತ್ತೆ ಏನ ಬೇಗೆ ಏಲಾಲಿ ಸರಸಿ ಗೃಹಮುಖಿಯಲ್ಲಿ ಏನ ಬೇಗೆ ಏಲಾಲಿ ಜಾನಕಿ ಜನಕನು ಎಲ್ಲನ್ನೋ ಜನಕನು ಎಲ್ಲನ್ನೋ ವನಕ್ಕೆ ಹೋಗಂದನೋ ಸ್ವಾಮಿ, ಜನಕನು ಎಲ್ಲನ್ನೋ ವನಕ್ಕೆ ಹೋಗಂದನೋ ಜನಕಾಲಯನೀತನುಗೆ ಜನಕಗೆ ಜನಕಾಲಯನೀತನುಗೆ ಜನಕಗೆ ಏನ ಬೇಗೆ ಏಲಾಲಿ ಸರಸಿ ಗೃಹಮುಖಿಯಲ್ಲಿ ಏನ ಬೇಗೆ ಏಲಾಲಿ ಜಾನಕಿ ಏನೆಂದು ಹೇಳಲಿ ಹಿಂದೆ ದೇವಾಸುರರ ಯುದ್ಧದಲ್ಲಿ ಚಿಕ್ಕಮ್ಮನಾದ ಕೈಕಾಮಾತೆಯು ಮಾಡಿದ ಸಹಾಯಕ್ಕೆ ಮೆಚ್ಚಿ ಜನಕನು 2 ವರಗಳನ್ನು ಕೊಟ್ಟಿದ್ದರಂತೆ. ಆ 2 ವರಗಳನ್ನು ಹೀಗೆ ಕೇಳಿಕೊಂಡಿರುವರು. ಏನೆಂಬುದಾಗಿ ಕೇಳಿಕೊಂಡಿರುವರು? ಮೊದಲನೇ ವರಕ್ಕೆ ನನಗಾಗಬೇಕಾದ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆಂತಲೂ, 2ನೇ ವರಕ್ಕೆ ನಾನು ನಾರುಮುಡಿಯನ್ನುಟ್ಟು ಜಟಾವಲ್ಕಲ ದಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡೆ. ಸೀತಾ, ನಾನು ಈ ದಿನವೇ ವನವಾಸಕ್ಕೆ ಹೊರಟಿರುವೆನು. ನೀನು ಅರಮನೆಯಲ್ಲಿಯೇ ಇದ್ದು ಅತ್ತೆ ಮಾವಂದಿರ ಸೇವೆಯನ್ನು ಮಾಡಿಕೊಂಡೆ. ಇಲ್ಲವೇ ನಿನ್ನ ತಂದೆ ಜನಕ ಚಕ್ರವರ್ತಿಯ ಮನೆಯಲ್ಲಾದರೂ ಇರು. 14 ವರ್ಷ ವನವಾಸ ಮುಗಿಸಿ ಜಾಗೃತಿಯಾಗಿ ಬಂದು ಬಿಡುತ್ತೇನೆ. ಎಂತಹ ಮಾತನ್ನು ಹೇಳ್ತೀವಿ. ಪತಿಯ ಸನಿಹ ಸತಿಗೆ ಸುಖ ಸ್ವರ್ಗ ಸೋಪಾನ. ಸೀತಾ, ಅಲ್ಲವೇ ಸ್ವಾಮಿ? ಪತಿಯ ಸನಿಹ
ಜೀವಿಸಿರಲು ಸಾಧ್ಯ? ಅದೆಂದಿಗೂ ಸಾಧ್ಯವಿಲ್ಲ. ಅದು ಅಲ್ಲದೆ ನೀವಿಲ್ಲದಿರುವ ಈ ಅಯೋಧ್ಯೆಯಲ್ಲಿ ಅರೆಕ್ಷಣವೂ ನಾನು ಜೀವಿಸಿರಲಾರೆ. ಆದ್ದರಿಂದ ನನ್ನ ನಿಮ್ಮ ಸಂಗಡ ವನವಾಸಕ್ಕೆ ಕರೆದುಕೊಂಡು ಹೋಗಿ. ಸೀತಾ, ವನವಾಸದ ಆಜ್ಞೆ ನನಗೆ ಮಾತ್ರ. ನೀನು ಸುಮಕೋಮಲಿ, ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು. ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ ಕಷ್ಟಪಡುವುದನ್ನು ನನ್ನ ಕಣ್ಣುಗಳಿಂದ ನಾನು ನೋಡಲಾರಂಭಿಸಿದ್ದ. ನನ್ನನ್ನು ಸಂತೋಷವಾಗಿ ಬೀಳ್ಕೊಡು, ಬಹುಬೇಗ ಬಂದು ಬಿಡುತ್ತೇನೆ. ನೀವು ಏನೇ ಹೇಳಿದರೂ ನಾನು ಕೇಳತಕ್ಕವಳಲ್ಲ. ಚಂದ್ರನಿಲ್ಲದ ಗಗನದಂತೆ, ನೀರಿಲ್ಲದಿರುವ ಮೀನಿನಂತೆ, ದೇವರಿಲ್ಲದ ಗುಡಿಯಂತೆ, ನೀವಿಲ್ಲದಿರುವ ಈ ಅಯೋಧ್ಯೆಯಲ್ಲಿ ನಾನದು ಹೇಗೆ ತಾನೇ ಜೀವಿಸಿರಲು ಸಾಧ್ಯ? ಪ್ರಾಣೇಶ್ವರ, ಮರದ ನೆರಳು ಮರವನ್ನೇ ಆಶ್ರಯಿಸುವಂತೆ ಸದಾ ಕಾಲವೂ ನಾನು ನಿಮ್ಮನ್ನೇ ಆಶ್ರಯಿಸಿಕೊಂಡು ಬದುಕುವೆನು. ಅಲ್ಲದೆ ಆ ಕಾಡಿನಲ್ಲಿ ಎಂತಹ ಕಷ್ಟಗಳೇ ಬಂದರೂ ನಿಮ್ಮನ್ನೇ ಅನುಸರಿಸಿಕೊಂಡು ಹೋಗುತ್ತೇನೆ ವಿನಃ ನಿಮ್ಮನ್ನಗಲಿ ನಾನು ಜೀವಿಸಲಾರೆ. ನನ್ನನ್ನು ನಿಮ್ಮ ಸಂಗಡ ವನವಾಸಕ್ಕೆ ಕರೆದುಕೊಂಡು ಹೋಗಿ ಸ್ವಾಮಿ. ಪ್ರಾಣೇಶ್ವರ, ಸೀತಾ, ಹಾಗೊಂದು ವೇಳೆ ನೀವೇನಾದರೂ ನನ್ನನ್ನು ನಿಮ್ಮ ಸಂಗಡ ವನವಾಸಕ್ಕೆ ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ನಾನು ಪ್ರಾಣತ್ಯಾಗ ಮಾಡಿಕೊಳ್ಳುತ್ತೇನೆ. ಜಾನಕಿ, ಇದೆಂತಹ ಉಭಯ ಸಂಕಟ. ನಡೆ, ಮಾತಾ ಪಿತೃಗಳ ಆಶೀರ್ವಾದವನ್ನು ಪಡೆದು ವನವಾಸಕ್ಕೆ ಹೊರಡೋಣ. ಅಗ್ರಜ, ಅಗ್ರಜ, ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಅಗ್ರಜ, ಈ ದಿವಸ ಪಟ್ಟಾಭಿಷೇಕವೆಂದು ಪಟ್ಟಣದಲ್ಲೆಲ್ಲರೂ ಸಂತೋಷಭರಿತರಾಗಿರುವರು. ಹೀಗಿರುವಾಗ ನೀನು ಖಿನ್ನ ಮನಸ್ಕನಾಗಿ ಮಾತೆಯವರ ಸಂಗಡ ಪಾದಚಾರಿಯಾಗಿ ಬರಬೇಕೆ? ಹೇಳಿ ಕಳುಹಿಸಿದ್ದರೆ ನಾನೇ ರಥವನ್ನು ತೆಗೆದುಕೊಂಡು ಬರುತ್ತಿದ್ದೆ. ಲಕ್ಷ್ಮಣ, ನಿನ್ನ ಪ್ರೀತಿಯ ವಾತ್ಸಲ್ಯದ ಮಾತುಗಳಿಂದ ನನ್ನ ಮನಸ್ಸಿಗೆ ಸಂತೋಷವಾಗಿದ್ದರೂ ಇನ್ನು ಮುಂದೆ ಪಾದಚಾರಿಯಾಗಿಯೇ ಸಂಚರಿಸಬೇಕೆಂದು ನಿರ್ಧರಿಸಿದ್ದೇನೆ. ಅಂದರೆ ನಿಮ್ಮ ಮಾತಿನ ಅರ್ಥ? ಲಕ್ಷ್ಮಣ, ಹಿಂದೆ ದೇವಾಸುರರ ಯುದ್ಧದಲ್ಲಿ ಚಿಕ್ಕಮ್ಮನಾದ ಕೈಕಾಮಾತೆಯು ಮಾಡಿದ ಸಹಾಯಕ್ಕೆ ಮೆಚ್ಚಿ ಜನಕನು 2 ವರಗಳನ್ನು ಕೊಟ್ಟಿದ್ದರಂತೆ. ಅವುಗಳನ್ನು ಈಗ ಕೇಳಿಕೊಂಡಿರುವರು. ಏನೆಂಬುದಾಗಿ? ಮೊದಲನೇ ವರಕ್ಕೆ ನನಗಾಗಬೇಕಾದ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ತನ್ನ ಮಗನಾದ ಭರತನಿಗೆಂತಲೂ, ಅಣ್ಣ, ಎರಡನೇ ವರಕ್ಕೆ ನಾನು ನಾರಮುಡಿಯನ್ನುಟ್ಟು ಜಟಾವಲ್ಕಲ ದಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡಿರುವರು. ಅಣ್ಣ, ಸಾಕೆ ತಪರಗೆ ಪರಿಯುತ್ತರವೇ ವರನಳುವರ ನಿರುತಿಹೆ, ಸಾಕೆ ತಪರಗೆ ಪರಿಯುತ್ತರವೇ. ಅಣ್ಣ, ಸಾಕೆ ತಪರಗೆ ಪರಿಯುತ್ತರವೇ ವರನಳುವರ ನಿರುತಿಹೆ, ಸಾಕೆ ತಪರಗೆ ಪರಿಯುತ್ತರವೇ. ಅಣ್ಣ, ನೀರಿ ಮಾತನಾಡುವಂತ ದುರುಳರ ಶಿರವಂ ಕಡಿಯುವ ಬರಗಳು, ನೀರಿ ಮಾತನಾಡುವಂತ ದುರುಳರ ಶಿರವಂ ಕಡಿಯುವ ಬರಗಳು, ಸಾಕೆ ತಪರಗೆ ಪರಿಯುತ್ತರವೇ ವರನಳುವರ ನಿರುತಿಹೆ, ಸಾಕೆ ತಪರಗೆ ಪರಿಯುತ್ತರವೇ. ಅಣ್ಣ, ರಾಮ ಕಾಡದೆ ಬರದರು ಸುಖದಲ್ಲಿ ರಾಜ್ಯವನ್ನಾಳುವರೆ, ರಾಮ ಕಾಡದೆ ಬರದರು ಸುಖದಲ್ಲಿ ರಾಜ್ಯವನ್ನಾಳುವರೆ. ಮುದಿದರೆ ಮುಂದಾಗಿರಲಿ ಪರಿಯಲಿ, ಮುದಿದರೆ ಮುಂದಾಗಿರಲಿ ಪರಿಯಲಿ, ಸಾಧನಾಡಿದಂತ ಮಾತ ನಡೆಯಿಸಿ, ಸಾಧನಾಡಿದಂತ ಮಾತ ನಡೆಯಿಸಿ, ಸಾಗೆ ವರನಳುವರ ನಿರುತಿಹೆ, ಸಾಗೆ ಪರಿಯುತ್ತರವೇ. ಕೂಡದು ಅಣ್ಣ, ಕೂಡದು. ನೀನು ಅರಣ್ಯಕ್ಕೆ ಹೋಗಲೇ ಕೂಡದು.
ಮಾತ್ಸರ್ಯ ವಿಷಭರಿತ ಕಾಳ ಸರ್ಪಿಣಿ ಆ ಕೈಕೆಗೆ ಮೋಹವೆಂಬ ವಿಷ ತಲೆಗೇರಿ ವಾಗ್ದಾನ ಮಾಡಿದ ವೃದ್ಧ ತಂದೆಯ ಮಾತುಗಳನ್ನು ನಡೆಸಲೇ ಕೂಡದು. ಆ ಕ್ರೂರ ಪಿಚಾಚಿಯನ್ನು ತೃಪ್ತಿಪಡಿಸಲು ಅಣ್ಣ ನಿನಗೆ ಒಲಿದು ಬಂದಿರುವ ರಾಜಲಕ್ಷ್ಮಿಯನ್ನು ತಿರಸ್ಕರಿಸಿ ಕಾಡಿಗೆ ಹೋಗುವುದೇ? ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಿತರಾಗಿರುವ ಜ್ಯೇಷ್ಠ ಪುತ್ರರನ್ನು ಅಡವಿಗಟ್ಟಿ ಕನಿಷ್ಠ ಪುತ್ರರಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮ? ಧರ್ಮ ಮಾರ್ಗವನ್ನು ತಪ್ಪಿ ನಡೆಯುವಾತನು ತಂದೆಯಾಗಲಿ ಗುರುವಾಗಲಿ ಶಿಕ್ಷಾರ್ಹನೆಂದು ಶಾಸ್ತ್ರವೇ ಹೇಳುತ್ತದೆ. ಹೀಗಿರುವಲ್ಲಿ ಧರ್ಮ ನೀತಿಗಳನ್ನು ಮೀರಿ ಹಿರಿಯ ಹೆಂಡತಿಗೆ ಮನಸ್ಸೋತು ನಿರಪರಾಧಿಯ ನನ್ನನ್ನು ಅರಣ್ಯವಾಸಕ್ಕೆ ದೂಡುವ ತಂದೆಯಾದರೂ ಶಿಕ್ಷಾರ್ಹನಲ್ಲವೇ? ಆಜ್ಞಾಭಂಗಂ ನರೇಂದ್ರಾಣಂ ದಂಡಂ ಎಂಬ ಆಯೋಕ್ತಿಯಂತೆ ಈಗ ನೀನು ತಂದೆ ಆಜ್ಞೆಯನ್ನು ತಿರಸ್ಕರಿಸಲೇಬೇಕು. ಅಣ್ಣ ನನಗೆ ಈಗಲೇ ಅನುಜ್ಞೆಯನ್ನು ಕೊಡು. ಮನವಿಲ್ಲದ ಈ ಕೈಕೆಯ ಅಣ್ಣ ಮನವಿಲ್ಲದ ಈ ಕೈಕೆಯ ಜನತನವನು ಎನ್ನ ಪ್ರೇರಣೆ ಕೈಕೆಯೆಂದು ತಾನು ತಿಳಿಯುತ್ತ ಸುಂದರಿ ಕೈಕೆಯೆಂದು ತಾನು ತಿಳಿಯುತ್ತ ತನ್ನ ಬೇಗ ನಿನ್ನ ವಚನ ತನ್ನ ಬೇಗ ನಿನ್ನ ವಚನ ತನ್ನ ಬೇಗ ನಿನ್ನ ವಚನ ತನ್ನ ಬೇಗ ನಿನ್ನ ವಚನ ಅಂದವಾದುತ್ತೆ ಏನ ಬೇಳೆ ಅಣ್ಣ ನೀನು ಇನ ಮಾತನು ಇನ ಮಾತನು ಇನ ಮಾತನು. ಅಣ್ಣ ನನಗೆ ಈಗಲೇ ಅನುಜ್ಞೆಯನ್ನು ಕೊಡು. ಧರ್ಮಾತ್ಮನು ಕುಲಜ್ಯೇಷ್ಠನು ಆದ ನಿನ್ನಲ್ಲಿ ದ್ವೇಷ ಅಸೂಯೆಯಿಂದಲೂ ತನ್ನ ಮಗನ ಮೇಲಿನ ಮೋಹದಿಂದಲೂ ತನ್ನ ರಾಜ ಪದವಿಗೂ ಕ್ಷತ್ರಿಯ ಕುಲಕ್ಕೂ ಕಳಂಕವನ್ನುಂಟು ಮಾಡಿದ ಆ ಕುಲದ್ರೋಹಿ ಕೈಗೆ ನಾಲಿಗೆಯನ್ನು ಸೀಳಿ ಬಿಡುತ್ತೇನೆ. ಶಾಂತನಾಗು ಲಕ್ಷ್ಮಣ. ದುಡುಕುವುದು ಪ್ರಾಜ್ಞರ ಲಕ್ಷಣವಲ್ಲ. ಪುತ್ರರಾಗಿ ಜನಿಸಿದ ನಾವು ಮಾತಾಪಿತೃಗಳ ಆಜ್ಞೆಯನ್ನು ಪಾಲಿಸುವುದು ಮಕ್ಕಳಾದ ನಮ್ಮ ಕರ್ತವ್ಯ. ಅದರಂತೆ ಈ ದಿನವೇ ನಾನು ವನವಾಸಕ್ಕೆ ಹೊರಟಿರುವೆನು. ನೀನು ಅರಮನೆಯಲ್ಲಿಯೇ ಇದ್ದು ಮಾತಾಪಿತೃಗಳ ಸೇವೆಯನ್ನು ಮಾಡಿ ಅವರ ಪ್ರೀತಿಗೆ ಪಾತ್ರನಾಗು ಸಹೋದರ. ಸಾಧ್ಯವಿಲ್ಲವಣ್ಣ, ಸಾಧ್ಯವಿಲ್ಲ. ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನೂ ಸಹ ಇರಲಾರೆ. ನನ್ನನ್ನು ನಿನ್ನ ಸಂಗಡ ಕರೆದುಕೊಂಡು ಹೋಗು. ಅಣ್ಣ ಲಕ್ಷ್ಮಣ, ಸರಿಯೇ ಸರಿಯೇ ಸಹೋದರ, ನಾಡ ತೊರೆಯುವುದೋ ದೊರೆಯೇ ಅಣ್ಣ. ಹಗಲಿರುಳು ಪರಿತವಿಪ ಅಣ್ಣ. ಲಕ್ಷ್ಮಣ, ಹಗಲಿರುಳು ಪರಿತವಿಪ ಪುರದ ಜನರ ತೊರೆಯುವುದು ಸರಿಯೇ ಅಣ್ಣ. ರವಿಯಿಲ್ಲದ ಗಗನ ಲಕ್ಷ್ಮಣ, ನಗುವಿಲ್ಲದ ವದನ ಅಣ್ಣ. ದೇವರಿಲ್ಲದ ಸದನ
ರಾಮ 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 ಅಗ್ರಜ ಲಕ್ಷ್ಮಣ, ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನು ಸಹ ಇರಲಾರೆ. ನನ್ನನ್ನು ಕರೆದುಕೊಂಡು ಹೋಗು ಅಗ್ರಜ. ಲಕ್ಷ್ಮಣ, ನೀನು ನನ್ನ ಸಂಗಡ ವನವಾಸಕ್ಕೆ ಬಂದರೆ ವೃದ್ಧರಾದ ಮಾತಾಪಿತೃಗಳನ್ನು ನೋಡಿಕೊಳ್ಳುವವರ್ಯಾರು? ಅಗ್ರಜ, ಮಾತಾ ಪಿತ್ರರ ಸೇವೆಯನ್ನು ಮಾಡಲು ಭರತ ಶತ್ರುಘ್ನರಿರುವವರು. ಮೇಲಾಗಿ ಕೈಕಾ ಮಾತೆ ಇರುವಾಗ ನಾನಿಲ್ಲಿದ್ದು ಫಲವೇನಣ್ಣ? ನನ್ನನ್ನು ನಿನ್ನ ಸಂಗಡ ಕರೆದುಕೊಂಡು ಹೋಗು. ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ನಾನಿಲ್ಲಿಯೇ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ. ಲಕ್ಷ್ಮಣ, ಇದೆಂತಹ ಉಭಯ ಸಂಕಟ. ಜಾನಕಿಯೂ ಹೊರಟಿರುವಳು. ಈಗ ನೀನು ಕೂಡ ಹಠ ಸಾಧಿಸುತ್ತಿರುವೆ. ರಾಮನು ಸೀತಾ ಲಕ್ಷ್ಮಣ ಸಮೇತ ವನವಾಸಕ್ಕೆ ಹೋದನೆಂಬ ಅಪಕೀರ್ತಿ ನನಗಲ್ಲವೇ? ನಡೆಯಿರಿ, ಮಾತಾ ಪಿತೃಗಳ ಆಶೀರ್ವಾದವನ್ನು ಪಡೆದು ವನವಾಸಕ್ಕೆ ಹೊರಡುವ. ನಡೆ ಅಣ್ಣ. ಕೈಕ, ಬೇಡ ಕೈಕ. ಯಾವ ಸ್ವಾರ್ಥಕ್ಕಾಗಿ ಹಠ ಸಾಧಿಸುತ್ತಿರುವೆ? ಯಾರ ದುರ್ಬೋಧನೆಗೆ ಕಿವಿಗೊಟ್ಟೆ? ಕೈಕ, ಹಡದ ತಾಯಿಗಿಂತಲೂ ಹೆಚ್ಚಾಗಿ ಸಾಕಿ ಸಲಹಿದ ನೀನು ಇಂದು ನಿಷ್ಕರುಣೆಯಿಂದ ಅಡವಿಗಟ್ಟುತ್ತಿರುವೆಯ. ಹಡೆದ ತಾಯಿ ಎಂಬ ಮಮಕಾರ ನಿನ್ನ ದೂರ ಆಯಿತೆ. ಕೈಕ, ಈ ನಿನ್ನ ಕೃತ್ಯವನ್ನು ನೋಡಿದರೆ ನಾಡೇಕೆ ಜಗತ್ತೇ ನಗುವುದು. ಕೈಕ, ಜಗತ್ತೇ ನಗುವುದು. ಕೈಕ, ಕಾಡಿಗೆ ಕಳುಹಿ ಜೀವಿಸಲು ಈ ಜಗವು ನಿನ್ನ ನೋಡೆ ನಗುವುದು. ಈ ಜಗವು ನನ್ನ ಮಾತನ್ನು ನನ್ನ ಮಾತನ್ನು ತಂದೆ ಮಹಾರಾಜ, ತಾಯಿ ಮಹಾರಾಣಿ. ಕೈಕ, ತಂದೆ ಮಹಾರಾಜ, ತಾಯಿ ಮಹಾರಾಣಿ. ಆದರೇನು ಪರದೇಶಿ ನೀನು ರಾಮ ರಾಮ ರಾಮ. ಕೈಕ, ದೇವಿ, ಕೈಕ, ತಂದೆ ಮಹಾರಾಜ, ತಾಯಿ
ತಾಯಿ ಮಹಾರಾಣಿ ಆದರೇನು ಪರದೇಸಿ ನೀನು ಗೋಕ್ಷೀರ ಮಿಳಿತವು ಹೆಪ್ಪಾಗದೆ ಹೋದಂತೆ ಗೋಕ್ಷೀರ ಮಿಳಿತವು ಹೆಪ್ಪಾಗದೆ ಹೋದಂತೆ ಕೈಕೆಯ ಪ್ರೀತಿ ನಿನಗೆ ವಿಷವು ಉಳಿಸಿದಂತೆ ಕೈಕೆಯ ಪ್ರೀತಿ ನಿನಗೆ ವಿಷವ ಉಣಿಸಿದಂತೆ ನೋಡಿ ನಗುವುದು ಈ ಜಗವು ನಿನ್ನ ನೋಡಿ. ಇಲ್ಲ ಇಲ್ಲ ಕೈಕಾ, ನಿನ್ನನ್ನಲ್ಲ ನಿನ್ನನ್ನಲ್ಲ ಕೈಕಾ. ಹೇ ಪಾಪಿ ದಶರಥ, ಹೇ ಪಾಪಿ ದಶರಥ, ನನ್ನ ನೋಡಿ ನಗುವುದು ಈ ಜಗವು, ಈ ಜಗವು, ಈ ಜಗವು. ಕೈಕ, ನಿನ್ನ ಕೋರಿಕೆಯಂತೆ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡುತ್ತೇನೆ. ನನ್ನ ಮುದ್ದು ರಾಮನ ವನವಾಸವನ್ನು ತಪ್ಪಿಸು ಕೈಕಾ, ತಪ್ಪಿಸು. ಈಗ ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆನು ಕೈಕಾ, ಕೈ ಮುಗಿದು ಬೇಡಿಕೊಳ್ಳುವೆನು. ಪ್ರಾಣೇಶ್ವರ, ನಿಮ್ಮ ಈ ಸ್ಥಿತಿಯನ್ನು ನೋಡಿ ನಗಬೇಕು ಅಳಬೇಕು ನನಗೊಂದು ಅರ್ಥವಾಗುತ್ತಿಲ್ಲ. ಅಲ್ಲ ಸ್ವಾಮಿ, ಆ ದಿನ ದೇವಾಸುರರ ಯುದ್ಧಕ್ಕೆ ನನ್ನನ್ನೇ ಸಾರಥಿಯನ್ನಾಗಿ ಮಾಡಿ ಏಕೆ ಕರೆದುಕೊಂಡು ಹೋದಿರಿ? ನನ್ನಂತ ವೀರರು ಧೀರರು ಯೋಧರು ಯಾರು ಇಲ್ಲವೆಂದು, ಅಥವಾ ನನ್ನನ್ನು ಕ್ಷಣಕಾಲವೂ ಬಿಟ್ಟಿರಲಾರದ ವ್ಯಾಮೋಹವು? ಆ ದಿನ ನಾನು ಮಾಡಿದ ಸಹಾಯಕ್ಕೆ ಮೆಚ್ಚಿ ತಾವಾಗಿ ಕೊಟ್ಟ 2 ವರಗಳನ್ನು ನೆರವೇರಿಸಿಕೊಡಲಾರದ ಮಹಾರಾಜರು ತಾವು ಎಂದು ನಾನು ಭಾವಿಸಿರಲಿಲ್ಲ. ಈಗಲೂ ಆಡಿದ ಮಾತಿಗೆ ತಪ್ಪದನೆಂದು ಹೇಳಿಬಿಡಿ, ಬಿಟ್ಟು ಬಿಡುತ್ತೇನೆ. ಏಕೆಂದರೆ ಚಂದ್ರನಲ್ಲೂ ಸಹ ಕಪ್ಪು ಎನ್ನುವ ಕಳಂಕವಿದೆಯಂತೆ, ಅದರಂತೆ ನಿಮ್ಮ ವಂಶದಲ್ಲೂ ಕಳಂಕವಿದೆ ಎಂದು ಡಂಗುರ ಸಾರಿಸುತ್ತೇನೆ. ಅಯ್ಯೋ, ಈ ವೇದನೆಯನ್ನು ಹೇಗೆ ಸಹಿಸಲಿ, ಈ ವೇದನೆಯನ್ನು ಹೇಗೆ ಸಹಿಸಲಿ? ರಾಮ ಕಂದ, ಎಲ್ಲಿರುವೆ ಮಗನೇ, ಬಾ ಕಂದ. ಜನಕ, ರಾಮ ರಾಮ ರಾಮ. ಶಾಂತರಾಗಿ ಜನಕ, ರಾಮ ಶಾಂತರಾಗಿ. ವನವಾಸಕ್ಕೆ ಹೊರಡುವ ನಮಗಿನ್ನೂ ಅನುಜ್ಞೆಯನ್ನು ಕರುಣಿಸಿ. ಅಯ್ಯೋ, ನಿನಗೆ ವನವಾಸದ ಅನುಜ್ಞೆ ರಾಮಚಂದ್ರ. ಇನ್ನು ಮುಂದೆ ರಾಮ ರಾಮ ಎಂದು ಯಾರನ್ನು ಕರೆಯಲಿ? ನಿನ್ನನ್ನು ಅಗಲಿ ಒಂದು ಕ್ಷಣವೂ ನಾನು ಬದುಕಿರಲಾರೆ ಕಂದ. ಶಾಂತರಾಗಿ ಜನಕ, ಶಾಂತರಾಗಿ. ಕೈಕಾ, ಕೈಕಾ, ನನ್ನ ಮುದ್ದು ರಾಮನ ಮುದ್ದು ಮುಖವನ್ನು ನೋಡು ಕೈಕಾ. ಈ ಮುದ್ದು ಮುಖವನ್ನು ನೋಡಿ ಆದರೂ ನಿನಗೆ ವನವಾಸಕ್ಕೆ ಹೋಗು ಎಂದು ಹೇಳಲು ಮನಸ್ಸಾದರೂ ಹೇಗೆ ಬಂತು ಕೈಕಾ? ಕೈಕಾ, ಚಕ್ರವರ್ತಿಯಾದ ನಾನು ಚಕ್ರವರ್ತಿ ಎಂಬುದನ್ನು ಮರೆತು ನನ್ನ ಮುದ್ದು ರಾಮನ ವನವಾಸವನ್ನು ತಪ್ಪಿಸಲು ಕೈಕಾ, ಕೈಕಾ, ಇದೋ ನಿನ್ನ ಪಾದಗಳಿಗೆ. ಇದೇನಿದು ತಂದೆಯೇ? 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆಯ 400 ಸುಪುತ್ರರನ್ನು ಪಡೆದ ನೀವು ಈ ಅಲ್ಪ ವಿಚಾರಕ್ಕೆ ಈ ರೀತಿ ಹಂಗಲಾಚಿ ಬೇಡಿದರೆ ಸ್ವರ್ಗದಲ್ಲಿರುವ ನಮ್ಮ ಪಿತೃಗಳನ್ನು ನಾವಾಗಿಯೇ ನರಕಕ್ಕೆ ತಳ್ಳಿದಂತಾಗುವುದಿಲ್ಲವೇ? ಜನಕ, ಇದ್ಯಾವ ಘನಕಾರ್ಯವೆಂದು ಈ ರೀತಿ ಚಿಂತಿಸುತ್ತಿರುವಿರಿ?
ನೀವು ಈ ವ್ಯಸನವನ್ನು ಬಿಡಿ, ನಮ್ಮನ್ನು ಕಳಿಸಿಬಿಡಿ. ಮಾವನ, ನನ್ನ ಸ್ವಾಮಿಯ ಸಂಗಡ ನಾನು ಸಹ ವನವಾಸಕ್ಕೆ ಹೊರಟೆ. ನನ್ನನ್ನು ಆಶೀರ್ವದಿಸಿ. ಏನಮ್ಮ, ನೀನು ವನವಾಸಕ್ಕೆ ಹೊರಟಿರುವೆ ಮಗಳೇ? ಹೋಗಲಿ ಬಿಡಿ. ದೀರ್ಘ ಸುಮಂಗಲಿಯಾಗಿ ಬಾಳಮ್ಮ, ದೀರ್ಘ ಸುಮಂಗಲಿಯಾಗಿ ಬಾಳ. ಅಯ್ಯೋ, ಒಂದೇ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸ. ಒಬ್ಬಳು ಸಕಲ ಸಿರಿ ಸಂಪತ್ತನ್ನು ತೊರೆದು ಪತಿಯ ಸಂಗಡ ವನವಾಸಕ್ಕೆ ಹೊರಟಿರುವ ಸಹಧರ್ಮಿಣಿ. ಮತ್ತೋರ್ವಳು ಪತಿಯ ಪ್ರಾಣಾಹುತಿಗೆ ಸಿದ್ಧರಾಗಿರುವಳು ಗ್ರಹಚಾರಿಣಿ. ಒಂದು ದಾನವ ಹೃದಯ, ಮತ್ತೊಂದು ದೇವತಾ ಹೃದಯ. ಒಂದು ಪಾಪದ ಜಲದಿ, ಮತ್ತೊಂದು ಪುಣ್ಯದ ನಿಧಿ. ಜನಕ, ಅಗ್ರಜನ ಸಂಗಡ ವನವಾಸಕ್ಕೆ ಹೊರಟಿರುವ ನನ್ನನ್ನೂ ಕಳಿಸಿಕೊಡಿ. ಅಯ್ಯೋ ಲಕ್ಷ್ಮಣ, ನೀನು ಹೊರಟಿರುವೇನಪ್ಪ? ಅವನು ಹೋಗಲಿ ಬಿಡಿ. ಅಯ್ಯೋ, ಒಬ್ಬೊಬ್ಬರಾಗಿಯೇ ನನ್ನನ್ನು ತೊರೆದು ಹೊರಟಿರುವಿರ ಮಕ್ಕಳೇ. ನಿಮ್ಮನ್ನು ಅಗಲಿ ನಾನು ಹೇಗೆ ತಾನೇ ಜೀವಿಸಲಿ? ಲಕ್ಷ್ಮಣ, ಜನಕ, ನನ್ನದೊಂದು ಮಾತು ಕಣ, ನಡೆಸಿಕೊಡುವೆ ಯಾಕಂದ? ಜನಕ, ಅದೇನು ಹೇಳಿ ಜನಕ, ನಾನು ನಡೆಸಿಕೊಡುತ್ತೇನೆ. ಲಕ್ಷ್ಮಣ, ಜನಕ, ರಾಮನನ್ನೇ ದಶರಥನೆಂದು ಭಾವಿಸು, ಸೀತಾ ಮಾತೆಯನ್ನೇ ನಿನ್ನ ತಾಯಿ ಎಂದು ಭಾವಿಸು. ಸದಾ ಕಾಲವು ಅವರ ಸೇವೆಯನ್ನು ಮಾಡುತ್ತಾ ಅಗ್ರಜಾನಂದವನ್ನು ಪಡೆ ಲಕ್ಷ್ಮಣ, ಅಗ್ರಜಾನಂದವನ್ನು ಪಡೆ. ಶಾಂತರಾಗಿ ಜನಕ, ಸುಮಂತ್ರರೇ, ವನವಾಸಕ್ಕೆ ಹೊರಟಿರುವ ರಾಮನ ಹಿಂದೆ ಈ ಅಯೋಧ್ಯೆಯ ಸಕಲ ಸಂಪತ್ತು ಹೋಗಲಿ. ನಿಲ್ಲಪ್ಪ, ನಿಲ್ಲು. ಮಹಾರಾಣಿಯವರು ಏನನ್ನೂ ಆಜ್ಞಾಪಿಸುವಂತಿದೆ, ಅದನ್ನು ಕೇಳಿಕೊಂಡು ಹೋಗಪ್ಪ, ಹೋಗು. ಏನು ಹೇಳಿದಿರಿ? ರಾಮನ ಹಿಂದೆ ಸಕಲವು ಹೋಗಬೇಕೆ? ಕೆನ್ನೆನ ತೆಗೆದ ಹಾಲಿನಂತೆ ನಿಸ್ಸಾರವಾದ ಈ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ನನ್ನ ಮಗ ಭರತ ರಾಜನಾಗಬೇಕೆ? ಕೂಡದು. ರಾಮನ ಹಿಂದೆ ಹುಲ್ಲು ಕಡ್ಡಿ ಕೂಡ ಹೋಗಕೂಡದು. ನಾನು ಕೊಡುವ ನಾರುಮುಡಿ ನುಟ್ಟೆ ವನವಾಸಕ್ಕೆ ಹೋಗಬೇಕು. ಅಯ್ಯೋ ಜನಕ, ವನವಾಸಕ್ಕೆ ಹೊರಟಿರುವ ನಮಗೇಕೆ ಆಭರಣಗಳು? ಮಾತೆಯವರು ಆಶೀರ್ವದಿಸಿ ಕೊಡುವ ನಾರುಮುಡಿಯೇ ಶ್ರೇಷ್ಠವಾದದ್ದು. ಅಮ್ಮ, ನಾರುಮುಡಿಯನ್ನು ದಯಪಾಲಿಸಿ ತಾಯಿ, ಸ್ವೀಕರಿಸುತ್ತೇನೆ. ಲಕ್ಷ್ಮಣ, ನೀನು ಸಹ ನಿಮ್ಮ ಅಣ್ಣನ ಸಂಗಡವೇ ಹೊರಟಿರುವಲ್ಲವೇ? ಅಂದ ಮೇಲೆ ನಿನಗೆ ಈ ರತ್ನಾಭರಣ ತೆಗೆದುಕೋ ನಾರುಮುಡಿ. ನನ್ನ ಮುದ್ದು ಕಂದಮ್ಮಗಳಿಗೆ ನಾರುಮಡಿ, ಇವರನ್ನು ಎಂತ ಕಳುಹಲಿ, ಹೇಗೆ ಕಳುಹಲಿ? ಜನಕ, ಎಂತು ಕಳುಹಲಿ ಸೋದರ
ಎಂತು ಕಳೋ ಹಲಿ ಜನಕ ಲಕ್ಷ್ಮಣ ಜನಕ ಎಂತು ಕಳೋ ಹಲಿ ಸೂತರ ಎಂತು ಕಳೋ ಹಲಿ ಅಂದ ಕಾಡಿಗೆ ಸೂತರ ಎಂತು ಕಳೋ ಹಲಿ ಅಂದ ಕಾಡಿಗೆ ಸುತಾರ ಎಂತು ಕಳ್ಳು ಹಲ್ಲಿ ಸುತಾರ ಎಂತು ಕಳ್ಳು ಹಲ್ಲಿ ಸುತಾರ ಎಂತು ಕಳ್ಳು ಹಲ್ಲಿ ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣ ಭೂಮಿ ಜಾತೆಯ ಲಕ್ಷ್ಮಣ ರಾಮ ಲಕ್ಷ್ಮಣ ಭೂಮಿ ಜಾತೆಯ ಪ್ರೇಮವಳೆದು ರಾಮ 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 ಪ್ರೇಮವಳೆದು ಅಮ್ಮ ತೋರೆಯಲೆ ಸುತರ ಪ್ರೇಮವಳೆದು ಸುತರ ಅಮ್ಮ ತೋರೆಯಲೆ ಸುತರ ಎಂತು ಕಳ್ಳು ಹಲಿ ಸುತರ ಎಂತು ಕಳ್ಳು ಹಲಿ ರಾಮ ಜನಕ ಲಕ್ಷ್ಮಣ ಶಾಂತರಾಗಿ ಜನಕ ಶಾಂತರಾಗಿ. ದಶರಥನೇ ಹೋಗಿ ಬರುವೆವೋ ಕರುಣಾ ಇರಲಿ ಲಕ್ಷ್ಮಣ ಜನಕ ಲಕ್ಷ್ಮಣ
ರಾಮ ನನ್ನನ್ನು ತೊರೆದು ಹೊರಟೇ ಹೋದ, ನನ್ನನ್ನು ತೊರೆದು ಹೊರಟೇ ಹೋದ. ರಾಮನು ತೋರೆದನೆ ಬರೆದಾಯಿತೆ ಅರಮನೆ. ರಾಮನು ತೋರೆದನೆ ಬರೆದಾಯಿತೆ ಅರಮನೆ. ಎಲ್ಲಿ ರಾಮ ಹೋದ್ರಲ್ಲ? ಮೋಹದ ಮಡದಿಯ ಮಾತಿಗೆ ಮರುಳಾಗಿ ಮೋಹದ ಮಡದಿಯ ಮಾತಿಗೆ ಮರುಳಾಗಿ ತಂದಾನಂದವ ಮತ್ತೆಂದು ನೋಡಲಿ. ರಾಮ ರಾಮ ಕಂದಾನಂದವ ಮತ್ತೆಂದು ನೋಡಲಿ. ತೋರೆದರೆ ತಂದೆಯ ಮರೆತನೆ ಅಯೋಧ್ಯೆಯ. ತೋರೆದನೆ ತಂದೆಯ ಮರೆತನೆ ಅಯೋಧ್ಯೆಯ. ರಾಮನು ತೊರೆದನೆ ಬರೆದಾಯಿತೆ ಅರಮನೆ. ರಾಣೀಪುರ, ಸಾಕು ಮಾಡಿ ನಿಮ್ಮ ಗೋಳಾಟ. ಏನಾಗಿದೆ? ರಾಮ ರಾಮ ಸಾಕು, ಸಾಕು. ರಾಮ 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 ಎಂಬ ನಾಮಸ್ಮರಣೆಯಿಂದ ರಾಮ ರಾಮ ಹೇ ರಾಘವ. ಎಲ್ಲಿ ರಾಮ? ರಾಮ ರಾಮ ಎಂಬ ನಾಮಸ್ಮರಣೆಯಿಂದ ಕಣ್ಣೀರ ಸುರಿಸುತ್ತ ಕೊರಗಿದನೋ ಕಂದ. ಕಣ್ಣೀರ ಸುರಿಸುತ್ತ ಕೊರಗಿದನೋ ಕಂದ. ತೋರದಾನೆ ತಂದೆಯ ಮರೆತನೆ ಅಯೋಧ್ಯೆಯ. ತೋರದಾನೆ ತಂದೆಯ ಮರೆತನೆ ಅಯೋಧ್ಯೆಯ. ರಾಮ
ಕೈಕಾದೇವಿ, ಏಕೆ ಸುಮ್ಮನೆ ನಿಂತಿರುವೆ? ಏಕೆ ಸುಮ್ಮನೆ ನಿಂತಿರುವೆ? ಹಾಕು ಕೇಕೆ, ಆನಂದದ ಕೇಕೆ ಹಾಕು, ಸಂತೋಷದ ಕೇಕೆ ಹಾಕು. ಕೈಕಾ, ನೋಡಲ್ಲಿ ನೋಡಲ್ಲಿ, ಶಿವನು ಶಿಶುವಾಗಿ ಆಟವಾಡುತ್ತಿರುವನು ಆರ್ಯಾವರ್ತದ ಗರತಿಯ ಕರಕಮಲದಲ್ಲಿ. ಜಗವ ರಚಿಸುವ ಬೊಮ್ಮ ತನ್ನ ತಲೆಯನ್ನು ತಾನೇ ಕಳೆದುಕೊಂಡ ಪಾರ್ವತೀ ದೇವಿಯ ಶಾಪದಿಂದ ಸಾಲಿಗ್ರಾಮದ ಶಿಲೆಯಾಗಿ ಬಿದ್ದಿಯನು ಮಹಾವಿಷ್ಣು. ಆರ್ಯಾವರ್ತದ ಗರತಿಯ ಕರಕಮಲದಲ್ಲಿ ನಿಂತೆಸುವ ಈ ಪೃಥ್ವಿಯ ಮೇಲೆ ನೇನೆಂದು ಚಿಮ್ಮುತ್ತಿರುವೆ ಕತ್ತಲೆಯ ಮಸಿಯನ್ನ, ಕತ್ತಲೆಯ ಮಸಿಯನ್ನ. ವೃತ ನಿನ್ನನ್ನಾಕ್ಷೇಪಿಸಿ ಫಲವೇನು ಕೈಕಾ? ನಿನ್ನನ್ನಾಕ್ಷೇಪಿಸಿ ಫಲವೇನು? ಎಲ್ಲವೂ ನಾನು ಮಾಡಿದ ಪ್ರಾರಬ್ಧದ ಫಲ, ನಾನು ಮಾಡಿದ ಪ್ರಾರಬ್ಧ ಫಲ. ನಾನು ಮಾಡಿದ ಅಪರಾಧವಾದರೆ ಏನು? ನಾನು ಮಾಡಿದ ಅಪರಾಧವಾದರೆ ಏನು? ಈಗ ನನ್ನ ನೆನಪಿಗೆ ಬರುತ್ತಿರುವುದು, ಈಗ ನನ್ನ ನೆನಪಿಗೆ ಬರುತ್ತಿರುವುದು ಅಂದು ಶಬ್ದವೇದಿ ಎಂಬ ಬಾಣಾಭ್ಯಾಸದ ಸಮಯದಲ್ಲಿ ಓರ್ವ ಋಷಿಕುಮಾರನನ್ನು ಕೊಂದು ಪಡೆದ ಪ್ರಾರಬ್ಧದ ಕರ್ಮ ಇಂದು ನನಗೆ ಬಂದೊದಗಿದೆ. ಅಂದು ಪುತ್ರ ಶೋಕದಿಂದ ಕಣ್ಣೀರಿಡುತ್ತಾ ಪ್ರಾಣ ಬಿಡು ಎಂದು ಪಾಂಡವ ಮಹರ್ಷಿಗಳು ನನಗೆ ಶಾಪವನ್ನಿಟ್ಟಿದ್ದರು, ನಮಗೆ ಶಾಪವನ್ನಿಟ್ಟಿದ್ದರು. ಅದು ಇಂದು ನನಗೆ ಒದಗಿ ಬಂದಿದೆ, ಅದು ಇಂದು ನನಗೆ ಒದಗಿ ಬಂದಿದೆ. ಹೋದರೆ ನೋಡಿ ಬರ್ತೇನೆ. ನೋಡಲ್ಲಿ ನೋಡಲ್ಲಿ, ರಾಮಚಂದ್ರನು ಪಟ್ಟಾಭಿಷಿಕ್ತನಾಗಿ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುತ್ತಿರುವನು, ರಾಜ್ಯಭಾರ ಮಾಡುತ್ತಿರುವನು. ಅದರ ಪಕ್ಕದಲ್ಲಿ ಸೀತಾಮಾತೆ, ಸೀತಾದೇವಿ, ಪಕ್ಕದಲ್ಲಿ ಲಕ್ಷ್ಮಣ, ಅದರ ಪಕ್ಕದಲ್ಲಿ ಭರತ, ಭರತ, ಶತ್ರುಘ್ನ, ಶತ್ರುಘ್ನ, ರಾಮ, 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 ಪಾಪಿಯಾದ ಪಾಪಿಯಾದ ಈ ನಿನ್ನ ತಂದೆಯನ್ನು, ಈ ನಿನ್ನ ತಂದೆಯನ್ನು ಕ್ಷಮಿಸು ರಾಘವ, ರಾಮ. ಎಲ್ಲರೂ ಹೋದರು. ಸ್ವಾಮಿ ಹೇಳಿ ಸ್ವಾಮಿ, ಭರತನನ್ನು ಕರೆಸಿ ಪಟ್ಟಾಭಿಷೇಕ ಮಾಡೋಣ, ಸುಖದಿಂದ ಬಾಳೋಣ. ಪ್ರಿಯಾ, ಏಕೆ ಕೋಪದಿಂದ ಕುಳಿತಿರುವಿರಿ? ಹೇಳಿ ಸ್ವಾಮಿ, ಮಾತನಾಡಿ ಪ್ರಿಯಾ. ಪ್ರಾಣೇಶ್ವರ